ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಫಿಯಾ ತಲೆ ಎತ್ತಿರುವಂತದ್ದು ಇವತ್ತು ನಿನ್ನೆ ವಿಚಾರ ಅಲ್ಲ. ಬೆಂಗಳೂರಿನಲ್ಲಿ ಈಗ ಈ ಭೂಗಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಜನರನ್ನ ತೀವ್ರವಾಗಿ ಕಾಡೋದಕ್ಕೆ ಆರಂಭ ಆಗಿದೆ ಈಗ. ಯಾಕಂದ್ರೆ ರಿಯಲ್ ಎಸ್ಟೇಟ್ನಲ್ಲಿ ಕಾಳ ಧನಿಕರು ದಂಧೆಕೋರರು ತೀವ್ರವಾಗ್ತಾ ಇದ್ದಾರೆ. ಇವರ ಉಪಟಳಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಭೂಗಳರಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. 80 ಕೋಟಿ ಮೌಲ್ಯದ ಪೊಲೀಸ್ ಆಸ್ತಿ ನುಂಗೋದಕ್ಕೂ ಕೂಡ ಸ್ಕೆಚ್ ಹಾಕಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ಮೇಲೆನೆ ಭೂಗಳ್ಳರು ಕಣ್ಣಿಟ್ಟಿದ್ದಾರೆ. ಮಲ್ಲೇಶ್ವರಂ 8ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಕ್ವಾರ್ಟರ್ಸ್ ಇದು. ಈ ವಿದ್ಯುತ್ ಬಿಲ್ನಿಂದ ಬಯಲಾಗಿದೆ ಅಕ್ರಮ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ವಿದ್ಯುತ್ ಬಿಲ್ನಿಂದ ಈ ಭಾರಿ ಅಕ್ರಮ ಬಯಲಾಗುತ್ತೆ. ನಕಲಿ ದಾಖಲೆಗಳನ್ನ ತಯಾರಿಸಿಕೊಂಡು ಇಬ್ಬರಿಗೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಭೂಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಕೂಡ ಇವ್ರು ಹೇಗೆ ಸಿಕ್ಕಾಕೊಳ್ತಾರೆ ಅಂತಂದ್ರೆ, ಒಂದು ಬಿಲ್ ಅನ್ನ ಎಲೆಕ್ಟ್ರಿಕ್ ಬಿಲ್ ಏನಿದೆ ಆ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಈ ಅಕ್ರಮ ಬೆಳಕಿಗೆ ಬರುತ್ತೆ. ಇಬ್ಬರಿಗೆ ಮಾರಾಟ ಮಾಡೋದಕ್ಕೆ ಇವರು ತಯಾರಿ ಮಾಡಿಕೊಂಡಿದ್ರು. ಆದರೆ ಯಾವಾಗ ಈ ಬಿಲ್ ಕೈಗೆ ಬಂದು ತಲುಪುತ್ತೆ ಆಗ ಈ ಭೂಗಳ್ಳರ ಹಾವಳಿ ಏನಿದೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಅಕ್ರಮ ಬೆಳಕಿಗೆ ಬಂದಿದೆ. ಮಹಾಲಕ್ಷ್ಮಿ ಹೆಸರಿನಲ್ಲಿ ಬಿಲ್ ಕೊಟ್ಟಿತ್ತು ಬೆಸ್ಕಾಮು. ಆದ್ರೆ 1950ರ ಹಳೆ ಪೊಲೀಸ್ ಠಾಣೆ ಪಕ್ಕದಲ್ಲಿ ಇರುವಂತಹ ಜಾಗ ಇದೆ. ಇದು ಸರ್ವೆ ನಂಬರ್ 304, 305ರ ಜಾಗ. ವಿದ್ಯುತ್ ಬಿಲ್ನಿಂದ ಅಕ್ರಮ ಬಯಲಾಯಿತು. ಈಗಲೂ ಕೂಡ ಹಾಗೆ ಇದೆ ಈ ಠಾಣೆ ಹಾಗೂ ಅದರ ಜಾಗ. ಸುಮಾರು 1 ಎಕರೆ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಸುಮಾರು 1 ಎಕರೆಯಷ್ಟು ಜಾಗದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಸುಮಾರು 80 ಕೋಟಿ ಮೌಲ್ಯದ ಪೊಲೀಸ್ ಆಸ್ತಿ ಇದು. ಆದ್ರೆ 5 ಇನ್ಸ್ಪೆಕ್ಟರ್ ಸೇರಿ ಸಿಬ್ಬಂದಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸವಿರುವವರ ಅರಿವಿಗೆ ಬಾಧೆ. ಹೆಸರನ್ನೇ ಚೇಂಜ್ ಮಾಡಿದ್ದಾರೆ. ಕರೆಂಟ್ ಬಿಲ್ ಖಾತೆಯಲ್ಲಿ ಹೆಸರು ಬದಲಾವಣೆ ಮಾಡಿದ್ದಾರೆ. ಕ್ವಾರ್ಟರ್ಸ್ ನಲ್ಲಿ ಇರುವಂತಹ 5 ಮನೆಗಳ ಬಿಲ್ಲು ಕೂಡ ಚೇಂಜ್ ಆಗಿದೆ. ಯಾವಾಗ ಈ ಬಿಲ್ ಚೇಂಜ್ ಆಗುತ್ತೆ ಆಗ ಈ ವಿಚಾರ ಯಾರ್ಯಾರಲ್ಲಿ ಇದ್ರಲ್ಲ ಅವರ ಗಮನಕ್ಕೆ ಬರುತ್ತೆ. ಅಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅವರ ಅರಿವಿಗೆನೆ ಬಾರದೆ ಹೆಸರನ್ನೇ ಇವರು ಚೇಂಜ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗುತ್ತೆ. ಯಾವಾಗ ಈ ಹೆಸರು ಬದಲಾವಣೆ ಆಗುತ್ತೆ ಆಗ ಅವರ ಅರಿವಿಗೂ ಕೂಡ ಇದು ಬರುತ್ತೆ. ಕರೆಂಟ್ ಬಿಲ್ ಖಾತೆಯಲ್ಲಿ ಹೆಸರು ಬದಲಾವಣೆ ಆಗಿದೆ. ಬಿಲ್ನಲ್ಲೇ ಹೆಸರು ಬದಲಾವಣೆ ಮಾಡಿದೆ ಬೆಸ್ಕಾಮು. ಕರೆಂಟ್ ಬಿಲ್ ನೋಡಿ ಇನ್ಸ್ಪೆಕ್ಟರ್ಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಇರುವಂತಹ 5 ಮನೆಗಳ ಬಿಲ್ಗಳನ್ನು ಚೇಂಜ್ ಮಾಡಲಾಗಿದೆ. ಬಿಲ್ನಲ್ಲಿ ಮಹಾಲಕ್ಷ್ಮಿ ಅವರ ಹೆಸರು ನಮೂದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನಕಲಿ ದಾಖಲೆಗಳನ್ನು ತಯಾರಿಸಿ ಸೇಲ್ ಅಗ್ರಿಮೆಂಟ್ ತಯಾರಿ ಮಾಡಲಾಗಿದೆ. ಕೃಷ್ಣಮೂರ್ತಿ ಶ್ರೀನಾಥ್ಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಗ್ರಿಮೆಂಟ್ ಮಾಡಿಸಿ ಕೊಟ್ಟಿರುವಂತಹ ಮಹಾಲಕ್ಷ್ಮಿ ಅವರು ಖಾಲಿ ನಿವೇಶನ ಹೆಸರಿನಲ್ಲಿ ಸೇಲ್ ಅಗ್ರಿಮೆಂಟ್ ಆಗಿದೆ. ಮಹಾಲಕ್ಷ್ಮಿ ಅವರು ಈ ನಿವೇಶನದ ಖಾಲಿ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಕಟ್ಟಡಗಳು ಇದ್ರೂ ಕೂಡ ಖಾಲಿ ನಿವೇಶನ ಅಂತ ನಮೂದು ಮಾಡಿದ್ದಾರೆ. ಅಲ್ಲಿ ಮನೆಗಳು ಇದಾವೆ, ಕಟ್ಟಡಗಳು ಇದಾವೆ, ಆದ್ರೂ ಕೂಡ ಇಲ್ಲಿ ಖಾಲಿ ಇದೆ, ನಿವೇಶನ ಖಾಲಿ ಆಗಿದೆ ಅಂತ ನಮೂದು ಮಾಡಿದ್ದಾರೆ. ಸ್ಥಳದಲ್ಲಿ ಪರಿಶೀಲನೆ ಮಾಡದೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಅಗ್ರಿಮೆಂಟ್ ನೋಂದಣಾಧಿಕಾರಿಗಳು ಮಾಡಿದ್ದಾರೆ. ಅಕ್ರಮಕ್ಕೆ ಬೆಸ್ಕಾಂ ಜಿಬಿಎ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ನಕಲಿ ದಾಖಲೆಗಳಿಂದ ಈ ಖಾತಾ ಸೃಷ್ಟಿಯಾಗಿರುವಂತದ್ದು ಪತ್ತೆಯಾಗಿದೆ. ಬೆಸ್ಕಾಂ ಇಲಾಖೆಗೆ ಗೊತ್ತಿದ್ರೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೆಸ್ಕಾಂ ಜಿಬಿಎ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಾಲಕ್ಷ್ಮಿ ಕೃಷ್ಣಮೂರ್ತಿ ಶ್ರೀನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ರೋಹನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಜಾಗ ಏನಿದೆ ಜಾಗಕ್ಕೆ ಸಂಬಂಧಪಟ್ಟಂತೆ ನಕಲಿ ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಮಾರಾಟ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಏನಿದು ಪ್ರಕರಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನಂತಂದ್ರೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಏರಿಯಾ ಅಂತ ಕರೆಸಿಕೊಳ್ಳುವಂತಹ ಮಲ್ಲೇಶ್ವರಂದ ಒಂದು 8ನೇ ಕ್ರಾಸ್ನ ಈಗ ಮುಂಭಾಗದಲ್ಲಿದ್ದೀವಿ. ಇದು ಪೊಲೀಸ್ ಇಲಾಖೆಗೆ ಸೇರ್ಪಟ್ಟಂತಹ ಜಾಗ ಅಂತ ಹೇಳ್ಬೋದು. ಇಲ್ಲಿ ಸರಿಸುಮಾರು 1 ಎಕರೆ ವಿಸ್ತೀರ್ಣದ ಜಾಗ. ಇದರಲ್ಲಿ ಹಾಲಿ 4 ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇದರಲ್ಲಿ ಕೂಡ ಈಗಾಗಲೇ ವಾಸವಿದ್ದಾರೆ. ಇಲ್ಲಿ ಒಂದು ಆಘಾತದ ವಿಚಾರ ಏನಂತಂದ್ರೆ, ಇಲ್ಲಿ ಆ ಒಂದು ಜಾಗಕ್ಕೆ ಒಂದು ಖಾಸಗಿ ಮಹಿಳೆಯ ಒಂದು
ಹೆಸರಿನಲ್ಲಿ ಕರೆಂಟ್ ಬಿಲ್ ಕೂಡ ಬರುತ್ತೆ. ಆ ಒಂದು ಬಿಲ್ ನಲ್ಲಿ ಮಹಾಲಕ್ಷ್ಮಿ ಎಂಬಾಕೆ ಒಂದು ಹೆಸರು ಕೂಡ ಬರುತ್ತೆ. ಅನುಮಾನಗೊಂಡಂತಹ ಇಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ನೇರವಾಗಿ ಮಲ್ಲೇಶ್ವರಂ ಠಾಣೆಗೆ ಹೋಗಿ ದೂರನ್ನು ಕೂಡ ದಾಖಲೆ ಕೊಡ್ತಾರೆ. ಯಾಕಂತಂದ್ರೆ ಈ ಒಂದು ಖಾಸಗಿ ಸ್ವತ್ತಿನಲ್ಲಿ ಏನೋ ಪ್ರೈವೇಟ್ ಗೌರ್ಮೆಂಟ್ ಜಾಗದಲ್ಲಿ ಖಾಸಗಿಯವರ ಹೆಸರು ಬರುತ್ತಂದ್ರೆ ಇದು ನಿಜಕ್ಕೂ ಒಂದು ಲಪಟಾಯಿಸುವ ಹುನ್ನಾರ ನಡೀತಾ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಈ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುಮಾರ್ ಅವರು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಒಂದು ಗೌರ್ಮೆಂಟ್ ಜಾಗ, ಸರ್ಕಾರಿ ಜಾಗನ ಈ ರೀತಿಯಾಗಿ ಲಪಟಾಯಿಸೋಕೆ ಮುಂದೋದ್ರೆ ಜನಸಾಮಾನ್ಯರು ಇರುವಂತಹ ಜಾಗಗಳನ್ನ ಇವ್ರು ಬಿಡ್ತಾರ ಅನ್ನುವಂತಹ ಸಹಜವಾಗಿ ಪ್ರಶ್ನೆ ಬರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಆ ಒಂದು ಜಾಗ ಮಲ್ಲೇಶ್ವರಂನಲ್ಲಿ ಇರುವಂತಹ ಈ ಜಾಗಕ್ಕೆ ಈಗಾಗಲೇ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಈ ಸ್ವತ್ತು ಬೆಂಗಳೂರು ನಗರ ಪೊಲೀಸ್ ಇಲಾಖೆಗೆ ಸೇರಿದ್ದು ಅಂತ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ 1913ರ ಒಂದು ನಕ್ಷೆಯಲ್ಲಿ ಸರ್ಕಾರಿ ಪೊಲೀಸ್ ಕ್ವಾರ್ಟರ್ಸ್ ಎಂಬುದು ಈಗ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ 4 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೂಡ ಈಗಾಗಲೇ ವಾಸವಿದ್ದಾರೆ. ಅದರಲ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಎಂಬಾತನಿಗೆ ಸೇಲ್ ಆಫ್ ಅಗ್ರಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಭೂಗಳ್ಳರ ಯಾವ ರೀತಿಯಾಗಿ ಜಾಲ ಬೆಳೆದಿದೆ ಅಂತಾನೆ ನಿಜಕ್ಕೂ ಆಗತ್ತಾನೆ ಅಂತ ಹೇಳ್ಬೋದು. ಈ ದೂರಿನ ಹಿನ್ನೆಲೆಯಲ್ಲಿ BNS ಸೆಕ್ಷನ್ ಅಡಿಯಲ್ಲಿ 336 ಮತ್ತು 318, 340 ಸಬ್ ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿಯಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಈಗ ದೊಡ್ಡ ಒಂದು ದಂಧೆಕೋರರನ್ನಾಗಿ ಜಾಲ ಬೆಳೆದಿದೆ ಅಂತ ಹೇಳ್ಬೋದು. ಮಲ್ಲೇಶ್ವರಂನಲ್ಲಿ ಈ ರೀತಿಯಾಗಿ ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ಭೂ ಕಳ್ಳರ ಕಂಡು ಬಿದ್ದಿದ್ದು ನಿಜಕ್ಕೂ ದುರಂತನೆ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ ಎಂಬುವರ ಹೆಸರಿಗೆ ಒಂದು ಕರೆಂಟ್ ಬಿಲ್ ಮತ್ತು ಲೈಟಿನ ಬಿಲ್ ಬರುತ್ತಂತಂದ್ರೆ ಹಾಗಾದ್ರೆ ಇವರು ಯಾವ ರೀತಿ ಹುನ್ನಾರ ಹಾಕಿದ್ರೆ ಅನ್ನುವಂಥ ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ವಿವಿಧ ಸೆಕ್ಷನ್ಗಳು ಯಾವ್ಯಾವ ಅಡಿಯಲ್ಲಿ ದಾಖಲಾಗಿದೆ ಅಂತಂದ್ರೆ 336 ನಂಬಿಕೆ ದ್ರೋಹ ಮತ್ತು 336 ಜನಸಾಮಾನ್ಯರ ನಂಬಿಕೆ ದ್ರೋಹ, ಸರ್ಕಾರಿ ಅಧಿಕಾರಿ ನೌಕರಿಂದ ಮಾಡಿದಂತ ಹೆಚ್ಚುವರಿ ಕಠಿಣ ಶಿಕ್ಷೆ 336 ಸೆಕ್ಷನ್ಸ್, ಆಮೇಲೆ ನಕಲಿ ದಾಖಲೆ ತಯಾರಿಕೆ, ಫೋರ್ಜರಿ ತಯಾರಿಕೆ, ಇವೆಲ್ಲವೂ ಸೆಕ್ಷನ್ಗಳು ಹಾಕಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಇದೇ ಜಾಗದಲ್ಲಿ ನೇರವಾಗಿ ನಾವು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೀವಿ. ಈ ರೀತಿಯಾಗಿ ಸರ್ಕಾರಿ ಜಾಗಗಳನ್ನ ಭೂಚೋರರು, ಭೂ ನುಂಗುವಂತಹ ಜನರು, ನೆಲ ನುಂಗುವಂತಹ ಕದಿಮರನ್ನ ಸರ್ಕಾರಿ ಜಾಗವನ್ನ ಬಿಡ್ಲಿಲ್ಲ ಅಂತಂದ್ರೆ ಜನಸಾಮಾನ್ಯರ ಜಾಗವನ್ನು ಬಿಡ್ತಾರ ಅನ್ನುವಂತ ಪ್ರಶ್ನೆ ಬರುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ಬೆಂಗಳೂರಿನಲ್ಲಿ ದಿನೇ ದಿನೇ ಮಿತಿ ಮೀರ್ತಾ ಇದೆ. ಇಂಥವ್ರನ್ನೇ ರಾಜ್ಯ ಸರ್ಕಾರ ಕಠಿಣ ಶಿಕ್ಷೆ ವಿಧಿಸಬೇಕು. ಈ ಜಾಗವನ್ನು ಲಪಟಾಯಿಸೋಕೆ ಯಾರ್ಯಾರು ಹುನ್ನಾರ ಮಾಡಿದ್ರು, ಯಾರ್ಯಾರು ಸ್ಕೆಚ್ ಹಾಕಿದ್ರು, ಅವು ಎಲ್ಲವೂ ಕೂಡ ಸಂಪೂರ್ಣ ತನಿಖೆಯ ಮೂಲಕವಾಗಿ ಎಲ್ಲ ವಿಚಾರಗಳು ಆಚೆ ಬರಬೇಕಾಗಿದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಈ ಏನು ಜಾಗ ಕಾಣ್ತಾ ಇದೆ ಇದೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಇದನ್ನೆಲ್ಲ ಕ್ಲೀನ್ ಮಾಡಿ ಕ್ಲಿಯರ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೆಸರು ಬದಲಾವಣೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಆಲ್ರೆಡಿ ವಾಸ ಮಾಡ್ತಾ ಇದ್ರು ಕೂಡ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹೆಸರು ಬದಲಾವಣೆ ಮಾಡೋದಕ್ಕೆ ಆರಂಭ ಮಾಡಿ ಪೊಲೀಸರ ಆಸ್ತಿಯನ್ನೇ ಕಬಳಿಸೋದಕ್ಕೆ ಅಂತ ಭೂಮಾಫಿಯಾದವರು ಕೂತಿದ್ದಾರೆ. ಈ ನಡುವೆ ಪೊಲೀಸರ ಜಾಗಕ್ಕೆ ರಕ್ಷಣೆ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಜಾಗಕ್ಕೆ ರಕ್ಷಣೆ ಸಿಗತ್ತೇನ್ರಿ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ತಮ್ಮದೇ ಜಾಗಕ್ಕೆ ರಕ್ಷಣೆ ಕೊಡೋದಕ್ಕಾಗಲ್ಲ ಅಂತಂದ ಮೇಲೆ ಸಾರ್ವಜನಿಕರ ಆಸ್ತಿಗೆ ಇವರೇನ್ರಿ ರಕ್ಷಣೆ ಕೊಡ್ತಾರೆ? ಭೂಮಾಫಿಯಾ ಎಷ್ಟರ ಮಟ್ಟಿಗೆ ತಲೆ ಎತ್ತಿ ನಿಂತಿದೆ, ಎಷ್ಟರ ಮಟ್ಟಿಗೆ ಪಿಡುಗಾಗ್ತಾ ಇದೆ ಬೆಂಗಳೂರಿಗೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಸಾಕ್ಷಿ. ಯಾವಾಗ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಹೆಸರು ಬದಲಾವಣೆ ಆಗುತ್ತೆ, ಅದಾದ ನಂತರ ಆ ಒಂದು ನಿವಾಸದಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅವರಿಗೂ ಕೂಡ ಗೊತ್ತಾಗುತ್ತೆ ಹೆಸರೇ ಬದಲಾವಣೆ ಆಗಿದೆಯಲ್ಲ ಅನ್ನುವಂತಹ ಒಂದು ಅನುಮಾನ ಅವರಿಗೂ ಕೂಡ ಕಾಡುತ್ತೆ. ಅಲ್ಲಿಂದ ಆರಂಭವಾಗಿ ಈಗ ಯಾವ ರೀತಿ ಇದರಲ್ಲಿ ಅಕ್ರಮ ನಡೀತಾ ಇದೆ, ಭೂಮಾಫಿಯಾ ಯಾವ ರೀತಿ ಇದರಲ್ಲಿ ತಲೆ ಹಾಕ್ತಾ ಇದೆ, ಈ ಭೂಮಿ ಲಪಟಾಯಿಸೋದಕ್ಕೆ ಏನೇನೆಲ್ಲ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದೆ, ಇದೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.